ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಕಳೆದ ತರಗತಿಯಲ್ಲಿ ನಾವು ತಲಕಾಡಿನ ಗಂಗರ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದಂತಹ ಪ್ರಮುಖ ಅರಸರ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಆ ತರಗತಿಯ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ತಲಕಾಡು ಗಂಗರ ಕಾಲದ ಸಮಾಜ ಹೇಗಿತ್ತು, ಆರ್ಥಿಕತೆ, ಧಾರ್ಮಿಕತೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡೋಣ. ಮೊದಲಿಗೆ ಗಂಗರ ಆಡಳಿತದ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿ ನಾವು ನೋಡೋದಾದ್ರೆ, ಇಲ್ಲಿ ರಾಜ ಈತ ಸರ್ವೋಚ್ಚ ಮುಖ್ಯಸ್ಥನಾಗಿರ್ತಾನೆ. ಆಡಳಿತ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬರ್ತಾ ಇರತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಅಧಿಕಾರಿಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸರ್ವಾಧಿಕಾರಿ ಅಂದರೆ ಪ್ರೆಸೆಂಟ್ ನಾವು ಪ್ರಧಾನಮಂತ್ರಿಗಳಿಗೆ ಇವರನ್ನು ಹೋಲಿಕೆ ಮಾಡಬಹುದು. ಇವರು ಆಡಳಿತದ ಸಂಪೂರ್ಣವಾದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಾರೆ. ನಂತರ ಶ್ರೀಕರ್ಣಿಕ ಅಂತ ಹೇಳಿದ್ರೆ ಕಂದಾಯ ಮತ್ತು ಲೆಕ್ಕಪತ್ರಗಳ ಮುಖ್ಯಸ್ಥರು ಆಗಿರ್ತಾರೆ. ರಹಸ್ಯಾಧಿಕೃತ ಅಂತ ಹೇಳಿದ್ರೆ ರಾಜನ ಆಪ್ತ ಕಾರ್ಯದರ್ಶಿಗಳು ಕೂಡ ಹೌದು. ಹಾಗೆ ಇವರು ಗೌಪ್ಯ ಮಾಹಿತಿಗಳ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಂಡಿರ್ತಾರೆ. ನಂತರ ಮಹಾ ಪಸಾಯತ ಅಂತ ಹೇಳಿ ಬರ್ತಾರೆ. ಇವರು ರಾಜನ ವಸ್ತ್ರ ಮತ್ತು ಆಭರಣಗಳ ರಕ್ಷಕರು ಆಗಿರ್ತಾರೆ. ನಂತರ ರಂಜುಕ ಅಂತ ಹೇಳಿ ಬರ್ತಾರೆ ಅಥವಾ ರಜ್ಜುಕ ಅಂತ ಹೇಳಿ ಬರ್ತಾರೆ. ಇವರು ಕಂದಾಯ ಅಧಿಕಾರಿಗಳಾಗಿರ್ತಾರೆ. ಭೂಮಾಪನ ಮತ್ತು ತೆರಿಗೆ ಸಂಗ್ರಹದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ಇವರ ಆಡಳಿತಾತ್ಮಕ ವಿಭಾಗಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ರಾಜ್ಯ ಅಂತ ಹೇಳಿರುತ್ತೆ. ಇದನ್ನು ನಾವು ಪ್ರಾಂತ್ಯಗಳು ಅಂತ ಹೇಳಿ ಕರಿಬಹುದು. ಇವರ ಪ್ರಾಂತ್ಯಗಳನ್ನು ಗಂಗಾವಾಡಿ 96,000 ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ನಂತರ ನಾಡು ಅಂತ ಹೇಳಿ ಬಂದರೆ ಇದನ್ನು ನಾವು ಜಿಲ್ಲೆ ಅಂತ ಹೇಳಿ ತೆಗೆದುಕೊಳ್ಬೋದು. ಉದಾಹರಣೆಗೆ ಪನ್ನಾಡು ಆಗಿರ್ಬೋದು, ಪುನ್ನಾಡು ಆಗಿರ್ಬೋದು. ಇವರ ಮುಖ್ಯಸ್ಥರು ಬಂದು ನಾಡ ಗಾವುಂಡ ಅಂತ ಹೇಳಿ ಇರ್ತಾರೆ. ನಂತರ ಕಂಪನ ಅಂತ ಹೇಳಿ ಬರುತ್ತೆ. ಇದನ್ನು ನಾವು ತಾಲೂಕು ಅಂತ ಹೇಳಿ ತೆಗೆದುಕೊಳ್ಬೋದು. ಗ್ರಾಮಗಳ ಒಂದು ಗುಂಪನ್ನು ಕಂಪನ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಗ್ರಾಮ ಅಂತ ಹೇಳಿ ಬಂದಾಗ ಆಡಳಿತದ ಕೊನೆಯ ಘಟಕ ಅಂತ ಹೇಳಿ ನಾವು ನೋಡ್ಬೋದು. ಇದರ ಮುಖ್ಯಸ್ಥರು ಬಂದು ಗಾವುಂಡ ಇರ್ತಾರೆ ಅಥವಾ ಗೌಡ ಇರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇಲ್ಲಿ ಪ್ರಾಂತ್ಯ ಅಂತ ಹೇಳಿ ಬಂದಾಗ ಗಂಗಾವಾಡಿ 96,000 ಅಂತ ಹೇಳಿ ಕರೆಯಲಾಗ್ತಿತ್ತು. ಇಲ್ಲಿ 96,000 ಅನ್ನುವಂಥ ಸಂಖ್ಯೆ ಏನಿರುತ್ತೆ ಅದು ಆ ರಾಜ್ಯದಲ್ಲಿದ್ದಂತಹ ಗ್ರಾಮಗಳ ಸಂಖ್ಯೆಯನ್ನು ಮತ್ತು ಆ ಪ್ರದೇಶದಿಂದ ಬರ್ತಿದ್ದಂತಹ ಆದಾಯದ ಪ್ರಮಾಣವನ್ನು ಸೂಚಿಸುತ್ತೆ ಅಂತ ಹೇಳಿ ನಮಗೆ ಇತಿಹಾಸದ ಪುಟಗಳು ತಿಳಿಸ್ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಉದಾಹರಣೆಗೆ ಇಲ್ಲಿ ಕೆಲವೊಂದಿಷ್ಟು ಪ್ರಾಂತ್ಯಗಳನ್ನು ನಾವು ನೋಡ್ಬೋದು. ನೊಳಂಬವಾಡಿ 32,000 ಗಂಗರ ಪ್ರಮುಖ ಪ್ರಾಂತ್ಯಗಳಲ್ಲಿ ಒಂದು ಅಂತ ಹೇಳಿ ನೋಡ್ಬೋದು. ನಂತರ ಪುನ್ನಾಟ 6,000 ಇದು HD ಕೋಟೆ ವಿಭಾಗದಲ್ಲಿ ಬರುತ್ತೆ. ನಂತರ ಕೋಲಾರ 3,000 ಅಂದರೆ ಗಂಗರ ಮೂಲ ಕೇಂದ್ರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ನಗರ ಆಡಳಿತ ಅಂತ ಹೇಳಿ ಬಂದಾಗ ನಗರದ ಮುಖ್ಯಸ್ಥನನ್ನ ಪಟ್ಟಣ ಸ್ವಾಮಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇವರು ವರ್ತಕರು ಮತ್ತು ನಗರದ ರಕ್ಷಣೆಯ ಜವಾಬ್ದಾರಿ ಇವರದಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಅಗ್ರಹಾರಗಳು ಅಂತ ಬಂದಾಗ ಶೈಕ್ಷಣಿಕ ಕೇಂದ್ರಗಳಾದಂತಹ ಅಗ್ರಹಾರಗಳನ್ನು ಮಹಾಜನ ಸಭೆ ಅಂತ ಹೇಳಿ ನಿರ್ವಹಣೆಯನ್ನು ಮಾಡಲಾಗ್ತಾ ಇತ್ತು. ಇದನ್ನ ನೋಡ್ಕೊಳ್ಳಿಕ್ಕೆ ಅಲ್ಲಿ ಮಹಾಜನರು ಅನ್ನುವಂತಹ ಸದಸ್ಯರನ್ನ ನೇಮಕವನ್ನ ಮಾಡಲಾಗ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ ತಲಕಾಡಿನ ಗಂಗರ ಆರ್ಥಿಕತೆ ಮತ್ತು ವಾಣಿಜ್ಯ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಇವರು ಯಥೇಚ್ಛಿನ ಪ್ರಮಾಣದಲ್ಲಿ ಕೃಷಿ ಮತ್ತು ನೀರಾವರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ತಲಕಾಡು ಅಂತ ಬಂದಾಗ ಕಾವೇರಿ ನದಿ ತೀರದಲ್ಲಿರುವಂತಹ ಫಲವತ್ತಾದ ಭೂಮಿ ಅಂತ ಹೇಳಿ ನೋಡ್ಬೋದು. ನಂತರ ಪಾಲಾರ್ ನದಿಯ ಬಯಲು ಪ್ರದೇಶದಲ್ಲೂ ಕೂಡ ಕೃಷಿ ಅನ್ನುವಂಥದ್ದು ಪ್ರಮುಖ ವೃತ್ತಿಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗಂಗರ ಕಾಲದಲ್ಲಿ ಶ್ರೀ ಪುರುಷ ಆಗಿರ್ಬೋದು ಮತ್ತು ಇನ್ನಿತರ ಅರಸರು ಕೂಡ ಅನೇಕ ಕೆರೆಗಳನ್ನು ಕಟ್ಟಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಟ್ಯಾಕ್ಸ್ ಅಂತ ಹೇಳಿ ಬಂದಾಗ, ತೆರಿಗೆ ಅಂತ ಹೇಳಿ ಬಂದಾಗ 6ನೇ ಒಂದು ಭಾಗ ಇಲ್ಲಿ ತೆರಿಗೆಯನ್ನು ಕಟ್ಟಲಾಗ್ತಿತ್ತು. ಇದನ್ನು ಸಿದ್ಧಾಯ ಅಂತ ಹೇಳಿ ಕರೆಯಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಅಂತ ಹೇಳಿ ಬಂದಾಗ ನಾವು ಆನೆ ಲಾಂಛನದ ನಾಣ್ಯಗಳನ್ನು ಕೂಡ ನೋಡ್ಬೋದು. ಹಾಗೆ ವ್ಯಾಪಾರಸ್ಥರು ತಮ್ಮದೇ ಆದಂತಹ ಸಂಘಗಳನ್ನು ಕೂಡ ಹೊಂದಿರ್ತಾರೆ. ಅದರಲ್ಲಿ ನಾನಾದೇಶಿ, ಐನೂರುವರು,
ಬಣಜಿಗರು ಅನ್ನುವಂತಹ ಒಂದು ಸಂಘ ಸಂಸ್ಥೆಗಳನ್ನು ಇವರು ಮಾಡ್ಕೊಂಡಿರ್ತಾರೆ. ಸೊ ಇವು ಚೇಂಬರ್ ಆಫ್ ಕಾಮರ್ಸ್ಗಳಂತೆ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಆಮದು ಮತ್ತು ರಫ್ತು ಅಂತ ಬಂದಾಗ ಸಾಂಬಾರು ಪದಾರ್ಥಗಳು, ಸುಗಂಧ ದ್ರವ್ಯಗಳು, ಆನೆಗಳು ಮತ್ತು ಅಮೂಲ್ಯವಾದಂತಹ ಕಲ್ಲುಗಳನ್ನು ಕೂಡ ಇಲ್ಲಿ ಆಮದು ಮತ್ತು ರಫ್ತನ್ನು ಮಾಡಿಕೊಳ್ಳಲಾಗ್ತಿತ್ತು. ನಂತರ ಇದರಲ್ಲಿ ವಿಶೇಷವಾಗಿ ಅರಬ್ ದೇಶಗಳಿಂದ ಕುದುರೆ ಮತ್ತು ಗಾಜುಗಳನ್ನು ತಲಕಾಡಿನ ಗಂಗರು ಆಮದನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಪ್ರಮುಖ ವಾಣಿಜ್ಯ ನಗರಗಳು ಅಂತ ಬಂದಾಗ ತಲಕಾಡು ಇದು ವ್ಯಾಪಾರದ ದೊಡ್ಡ ಕೇಂದ್ರವಾಗಿತ್ತು ಅಂತ ಹೇಳಿ ನೋಡ್ಬೋದು. ನಂತರ ಕೋಲಾರ ಅಂತ ಬಂದಾಗ ಚಿನ್ನ ಮತ್ತು ವ್ಯಾಪಾರಕ್ಕೆ ಪ್ರಸಿದ್ಧಿಯನ್ನು ಹೊಂದಿತ್ತು. ನಂತರ ಮಾನ್ಯಪುರ, ನೆಲಮಂಗಲ ಅಂತ ಹೇಳಿ ಬಂದಾಗ ಒಂದು ಪ್ರಮುಖ ಸೇನಾ ಮತ್ತು ವಾಣಿಜ್ಯ ತಾಣವಾಗಿತ್ತು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಸೊ ನಂತರ ಕೈಗಾರಿಕೆಗಳು ಅಂತ ಬಂದಾಗ ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳ ತಯಾರಿಕಾ ಪ್ರಮುಖ ಕೈಗಾರಿಕೆಗಳನ್ನು ನೋಡ್ಬೋದು. ನಂತರ ಕಬ್ಬಿಣ, ಚಿನ್ನ, ಬೆಳ್ಳಿಯ ಆ ಒಂದು ಲೋಹದ ಕೆಲಸದ ಒಂದು ಕೈಗಾರಿಕೆಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ಗಣಿ ಉದ್ಯಮದಲ್ಲೂ ಕೂಡ ಈ ಕೋಲಾರ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದ ಕೇಂದ್ರವಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಮುಖ ನಾಣ್ಯಗಳು ಮತ್ತು ಲೋಹಗಳು ಅಂತ ಬಂದಾಗ ಗಂಗರು ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ರು ಅಂತ ಹೇಳಿ ನೋಡ್ಬೋದು. ಅದರಲ್ಲಿ ಗದ್ಯಾಣ ಅಂತ ಹೇಳಿ ಒಂದು ನಾಣ್ಯ ಬರುತ್ತೆ. ಇದು ಪ್ರಮುಖವಾದ ಚಿನ್ನದ ನಾಣ್ಯವಾಗಿರುತ್ತೆ. ಸೊ ಇದನ್ನು ವರಹ ಮತ್ತು ಫೋನ್ ಅಂತ ಹೇಳಿ ಕರೆಯಲಾಗ್ತಿತ್ತು. ನಂತರ ಪಣ ಅಂತ ಬಂದಾಗ ಚಿನ್ನದ ಸಣ್ಣ ನಾಣ್ಯ ಅಂತ ಹೇಳಿ ಕರೆಯಲಾಗುತ್ತೆ. 10 ಪಣಗಳು ಸೇರಿದ್ರೆ ಒಂದು ಗದ್ಯಾಣ ಆಗ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದು. ನಂತರ ಹಾಗ ಅಂತ ಹೇಳಿ ಬರುತ್ತೆ. ಇದು ಪಣದ 4/4 ಭಾಗದಷ್ಟು ಮೌಲ್ಯವನ್ನು ಹೊಂದಿರುತ್ತೆ. ನಂತರ ದೈನಂದಿನ ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಇವರು ಹೊರಡಿಸಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಸೊ ನಂತರ ನಾಣ್ಯಗಳ ಮೇಲಿನ ಲಾಂಛನ ಯಾವುದಾಗಿರ್ತಿತ್ತು ಅಂತ ಹೇಳಿ ನೋಡಿದ್ರೆ, ಸೊ ಒಂದು ನಾಣ್ಯದ ಒಂದು ಕಡೆ ನಾವು ಆನೆ, ಪುಷ್ಪ, ಚಕ್ರಗಳನ್ನು ನೋಡಿದ್ರೆ ಮತ್ತೊಂದು ಕಡೆ ನಾವು ಹೂವಿನ ಅಲಂಕಾರ ಮತ್ತು ಕೆಲವು ಸಾಂಕೇತಿಕ ಚಿತ್ರಣಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ನಾಣ್ಯಗಳ ತೂಕ ಮತ್ತು ವಿನ್ಯಾಸ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಚಿನ್ನದ ನಾಣ್ಯಗಳು 52 ಗ್ರೇನ್ಸ್ನಷ್ಟು ತೂಕವಿರುವಂತಹ ನಾಣ್ಯಗಳಾಗಿರುತ್ತೆ. ಈ ನಾಣ್ಯಗಳು ಪಂಚ್ಡ್ ಮಾರ್ಕ್ಡ್ ಮಾದರಿಗಿಂತ ಹೆಚ್ಚಾಗಿ ಈ ನಾಣ್ಯಗಳ ಅಂಚಿನಲ್ಲಿ ಒತ್ತಿದ ಮಾದರಿಯಲ್ಲಿ ಈ ನಾಣ್ಯಗಳನ್ನು ತಯಾರಿಯನ್ನು ಮಾಡಲಾಗ್ತಿತ್ತು. ಇನ್ನು ಗಜ ಮತ್ತು ಗದ್ಯಾಣ ಅಂತ ಹೇಳಿ ನಾಣ್ಯ ಬಂದಾಗ ಇದು ಆನೆಯ ಚಿತ್ರವಿರುವಂತಹ ಚಿನ್ನದ ನಾಣ್ಯವಾಗಿರುತ್ತೆ. ಇನ್ನು ಧಾರಣ ಅಂತ ಬಂದಾಗ ಬೆಳ್ಳಿಯ ನಾಣ್ಯಕ್ಕೆ ಬಳಸುತ್ತಿದ್ದಂತಹ ಹೆಸರು ಅಂತ ಹೇಳಿ ನೋಡ್ಬೋದು. ನಂತರ ಲಾಂಛನ ಸಾಮಾನ್ಯವಾಗಿ ಆನೆ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಗಂಗರ ಕಾಲದ ಭೂಮಾಪನ ಪದ್ಧತಿಗಳು ಅಂತ ಬಂದಾಗ ನಾವು ಗಂಗಾ ಕೋಲು ಮತ್ತು ಬೇರುಂಡ ಕೋಲು ಅಂತ ಹೇಳಿ ನೋಡಲಾಗ್ತಿತ್ತು. ಸೊ ಗಂಗರ ಕೋಲು ಅಂತ ಬಂದಾಗ ಅಧಿಕೃತವಾದಂತಹ ಅಳತೆಗೋಲಾಗಿರುತ್ತೆ ಮತ್ತು ಇದನ್ನು ಭೂಮಿಯ ವಿಸ್ತೀರ್ಣವನ್ನು ಅಳೆಯಲು ಬಳಸಲಾಗ್ತಿತ್ತು. ನಂತರ ಬೇರುಂಡ ಕೋಲು ಅಂತ ಹೇಳಿ ಬಂದಾಗ ಇದನ್ನು ಕೂಡ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಮಾಣಿತ ಅಳತೆಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ತಲಕಾಡಿನ ಗಂಗರ ಕಾಲವು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೊಸ ಆಯಾಮವನ್ನು ಕೊಟ್ಟಂತಹ ಸಾಮ್ರಾಜ್ಯ ಅಂತ ಹೇಳಿ ನಾವು ನೋಡ್ಬೋದು. ಸೊ ಶ್ರವಣಬೆಳಗೊಳ ಮತ್ತು ಗೊಮ್ಮಟೇಶ್ವರ ಅಂತ ಹೇಳಿ ಬಂದಾಗ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ನಂತರದಲ್ಲಿ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಬಸದಿಗಳ ಬಗ್ಗೆ, ದೇವಾಲಯಗಳ ಬಗ್ಗೆ. ಮೊದಲಿಗೆ ಜೈನ ಬಸದಿಗಳು ಅಂತ ಬಂದಾಗ ಚಾವುಂಡರಾಯ ಬಸದಿಯನ್ನು ನಾವು ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲೆ ನೋಡ್ಬೋದು. ಕ್ರಿಸ್ತ ಶಕ 982ರಲ್ಲಿ ಚಾವುಂಡರಾಯರು ಇದನ್ನು ನಿರ್ಮಾಣವನ್ನು ಮಾಡಿರ್ತಾರೆ. ಇದು ದ್ರಾವಿಡ ಶೈಲಿಯ ಸುಂದರವಾದ ಗೋಪುರ ಮತ್ತು ವಿಶಾಲವಾದಂತಹ ಮಂಟಪವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಚಂದ್ರಪ್ರಭಾ ಅಂತ ಹೇಳಿ ಒಂದು ಬಸದಿ ಬರುತ್ತೆ. ಇದು ಕೂಡ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದ ಮೇಲಿದೆ. ಸೊ ಇದನ್ನು 2ನೇ ಶಿವಮಾರ ಇವರು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ಇತಿಹಾಸ ನಮಗೆ ತಿಳಿಸ್ತಾ ಹೋಗುತ್ತೆ. ನಂತರ ಪಂಚಕೂಟ ಬಸದಿ ಅಂತ ಹೇಳಿ ಬರುತ್ತೆ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಂಬದಹಳ್ಳಿ ಅನ್ನುವಂಥ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಇದು ಗಂಗರ ವಾಸ್ತುಶಿಲ್ಪದ ಒಂದು ಅಪೂರ್ವವಾದಂತಹ ಕೊಡುಗೆ ಅಂತ ಹೇಳಿ ನೋಡ್ಬೋದು. ಇಲ್ಲಿ 5 ಶಿಖರಗಳನ್ನು ಒಳಗೊಂಡಿದ್ದು, ಹಾಗಾಗಿ ಇದಕ್ಕೆ ನಾವು ಪಂಚಕೂಟ ಅಥವಾ ಪಂಚಕೂಟ ಬಸದಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಕಂಬದಹಳ್ಳಿಯಲ್ಲಿರುವಂತಹ ಜೈನ ಬಸದಿ ಆಗಿರುತ್ತೆ.
ಸೊ ನಂತರದಲ್ಲಿ ಹಿಂದೂ ದೇವಾಲಯಗಳನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಗಂಗರ ಕಾಲದಲ್ಲಿ ನಿರ್ಮಾಣಗೊಂಡಿರುವಂತಹ ಹಿಂದೂ ದೇವಾಲಯಗಳು ಅಂತ ಬಂದಾಗ ಪ್ರಮುಖವಾಗಿ ನಾವು ಗಂಗರ ರಾಜಧಾನಿಯಾದಂತಹ ತಲಕಾಡು ಮತ್ತು ಇನ್ನಿತರ ಪ್ರದೇಶದಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು ನೋಡ್ಬೋದು. ಅದರಲ್ಲಿ ತಲಕಾಡು ಅಂತ ಬಂದಾಗ ಪಾತಾಳೇಶ್ವರ ಮತ್ತು ಮರಳೇಶ್ವರ ದೇವಾಲಯವನ್ನು ನೋಡ್ಬೋದು. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ತಲಕಾಡಿನಲ್ಲಿರುವ ಪಾತಾಳೇಶ್ವರ ದೇವಾಲಯ ಆಗಿರುತ್ತೆ. ಇದು ಗಂಗರ ಕಾಲದ ಅತ್ಯಂತ ಹಳೆಯ ದೇವಸ್ಥಾನವಾಗಿದ್ದು ಇದು ಸರಳವಾದ ದ್ರಾವಿಡ ಶೈಲಿಯಲ್ಲಿದ್ದು ಕಾವೇರಿ ನದಿ ತೀರದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ತಲಕಾಡು ಅಂತ ಬಂದಾಗ ಮತ್ತೊಂದು ಪ್ರಮುಖ ದೇವಾಲಯ ವೈದೇಶ್ವರ ದೇವಾಲಯ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ವೈದೇಶ್ವರ ದೇವಾಲಯ ಆಗಿರುತ್ತೆ. ಸೊ ಇಲ್ಲಿನ ಕಲ್ಲಿನ ಕೆತ್ತನೆಗಳೇನಿದೆ ಇದು ಬಹಳಷ್ಟು ಸುಂದರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಕೋಲಾರದಲ್ಲಿ ನಾವು ಕೋಲಾರಮ್ಮ ದೇವಾಲಯವನ್ನು ಕೂಡ ನೋಡ್ಬೋದು. ಗಂಗರ ಮೊದಲ ರಾಜಧಾನಿಯಾದಂತಹ ಕೋಲಾರದಲ್ಲಿ ಗಂಗರ ಕುಲದೇವತೆಯಾದಂತಹ ಕೋಲಾರಮ್ಮ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಪ್ರಸ್ತುತ ಇದು ದಕ್ಷಿಣ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಕಪಿಲೇಶ್ವರ ದೇವಾಲಯ ಇದು ಮಣನೆ ಮತ್ತು ಮಾನ್ಯಪುರದಲ್ಲಿ ಕಂಡುಬರುತ್ತೆ. ಅಂದರೆ ಇದು ಪ್ರಸ್ತುತ ಬೆಂಗಳೂರು ಗ್ರಾಮಾಂತರದಲ್ಲಿರುವಂತಹ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ರಾಜಶ್ರೀ ಪುರುಷನ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನಂದಿ ಬೆಟ್ಟದ ಭೋಗ ನಂದೀಶ್ವರ ದೇವಾಲಯ ಅಂತ ಹೇಳಿ ಬರುತ್ತೆ. ಈ ದೇವಾಲಯದ ಮೂಲ ರಚನೆಯು ಗಂಗರ ಕಾಲಕ್ಕೆ ಸೇರಿದ್ದು ಅಂತ ಹೇಳಿ ಇತಿಹಾಸಗಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನಂತರ ಬಾಣರು ಮತ್ತು ಚೋಳರು ಈ ಒಂದು ದೇವಾಲಯವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಗಂಗರ ಕಾಲದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳು ಅಂತ ಬಂದಾಗ ನಾವು ಗಜಪೀಠವನ್ನು ನೋಡ್ಬೋದು. ಅಂದರೆ ಗಂಗರ ದೇವಾಲಯಗಳ ಅಡಿಪಾಯ ಆಗಿರ್ಬೋದು ಅಥವಾ ಪೀಠಗಳಲ್ಲಿ ಆನೆಗಳ ಸಾಲುಗಳನ್ನು ಚಿತ್ರಿಸುವಂತಹ ಕೆತ್ತುವಂತಹ ಪದ್ಧತಿ ಇವರಲ್ಲಿತ್ತು ಅಂತ ಹೇಳಿ ನೋಡ್ಬೋದು. ನಂತರ ದ್ವಾರಪಾಲಕರು ಅಂತ ಬಂದಾಗ ಗಂಗರ ದೇವಾಲಯಗಳ ಪ್ರವೇಶ ದ್ವಾರದಲ್ಲಿ ಬೃಹತ್ ದ್ವಾರಪಾಲಕರ ವಿಗ್ರಹಗಳನ್ನು ಕೂಡ ನಾವು ನೋಡ್ಬೋದು. ಸೊ ನಂತರ ಗಂಗರ ಕಾಲದ ವಾಸ್ತುಶಿಲ್ಪದ ವಿಶಿಷ್ಟವಾದಂತಹ ಲಕ್ಷಣ ಅಂತ ಹೇಳಿದ್ರೆ ಅದು ಮಾನಸ್ತಂಭ ಆಗಿರುತ್ತೆ. ಜೈನ ಬಸದಿಗಳ ಮುಂದೆ ಅತ್ಯಂತ ಎತ್ತರದ ಏಕಶಿಲಾ ಸ್ತಂಭಗಳನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತಿತ್ತು. ಸೊ ಇದನ್ನು ನಾವು ತ್ಯಾಗದ ಬ್ರಹ್ಮಧೂನ್ ಸ್ತಂಭ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಾದ ನಂತರ ಗಂಗರ ವಾಸ್ತುಶಿಲ್ಪದ ಒಂದಿಷ್ಟು ವಿಶಿಷ್ಟ ತಾಂತ್ರಿಕ ಲಕ್ಷಣಗಳನ್ನು ನಾವು ನೋಡ್ತಾ ಹೋದರೆ ದೇವಾಲಯಗಳ ವಿಗ್ರಹಗಳೇನಿರುತ್ತೆ ಅವುಗಳನ್ನು ಗ್ರಾನೈಟ್ ಶಿಲೆಗಳಿಂದ ಇವರು ಕೆತ್ತನೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ ನೋಡ್ಬೋದು. ಸೊ ನಂತರ ವಿಮಾನ ಶೈಲಿ ಅಂತ ಹೇಳಿ ಬರುತ್ತೆ. ಗಂಗರ ಕಾಲದ ಒಂದು ದೇವಾಲಯಗಳ ಗೋಪುರಗಳನ್ನು ನಾವು ಗಮನಿಸಿದ್ರೆ ಮೆಟ್ಟಿಲುಗಳನ್ನು ಒಳಗೊಂಡಿರುವಂತಹ ಪಿರಮಿಡ್ ಆಕಾರದಲ್ಲಿ ಗೋಪುರಗಳು ಕಂಡುಬರುತ್ತೆ. ನೋಡಿ ಈ ರೀತಿ ಕಂಡುಬರುತ್ತೆ. ಸೊ ಇದನ್ನು ನಾವು ದ್ರಾವಿಡ ಶೈಲಿಯ ಆರಂಭಿಕ ರೂಪ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ವಿಮಾನ ಶೈಲಿ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ದೇವಾಲಯದ ಅಡಿಪಾಯ ಮತ್ತು ಪೀಠದ ಭಾಗದಲ್ಲಿ ಸಿಂಹ ಮತ್ತು ಆನೆಗಳ ಸಾಲುಗಳನ್ನು ಕೆತ್ತುವಂಥದ್ದು ಇವರ ವಿಶೇಷತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ವಿಮಾನ ಶೈಲಿ ಅಂತ ಬಂದಾಗ ಉದಾಹರಣೆಗೆ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ ವೈದೇಶ್ವರ ದೇವಾಲಯ. ಸೊ ಮೆಟ್ಟಿಲುಗಳ ಆಕಾರದಲ್ಲಿರುವಂತಹ ಪಿರಮಿಡನ್ನು ನಾವು ನೋಡ್ಬೋದು. ಸೊ ನೀವಿಲ್ಲಿ ಭೋಗ ನಂದೀಶ್ವರ ದೇವಾಲಯದಲ್ಲೂ ಕೂಡ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದನ್ನು ನಾವು ವಿಮಾನ ಶೈಲಿ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ವಾಸ್ತುಶಿಲ್ಪಕ್ಕೆ ಗಂಗರು ಕೊಟ್ಟಿರುವಂತಹ ಅತ್ಯದ್ಭುತವಾದಂತಹ ಕೊಡುಗೆ ಅಂತ ಹೇಳಿದ್ರೆ ಅದು ವೀರಗಲ್ಲುಗಳಾಗಿರ್ಬೋದು, ಮಾಸ್ತಿಗಲ್ಲುಗಳು ಆಗಿರ್ಬೋದು ಅಥವಾ ಮಾನಸ್ತಂಭಗಳು ಆಗಿರ್ಬೋದು. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ವೀರಗಲ್ಲು ಅಂದರೆ ಏನು ಅಂತ ಹೇಳಿ ಅರ್ಥವನ್ನು ತಿಳ್ಕೊಳ್ಳೋಣ. ಯುದ್ಧದಲ್ಲಿ ಅಥವಾ ನಾಡಿನ ರಕ್ಷಣೆಗಾಗಿ ಹೋರಾಡಿ ವೀರ ಮರಣವನ್ನು ಹೊಂದಿದಂತಹ ಸೈನಿಕರ ಅಥವಾ ವ್ಯಕ್ತಿಗಳ ನೆನಪಿಗಾಗಿ ಸ್ಥಾಪಿಸುವಂತಹ ಸ್ಮರಣಾರ್ಥ ಶಿಲೆಗಳನ್ನು ನಾವು ವೀರಗಲ್ಲುಗಳು ಅಂತ ಹೇಳಿ ಕರೆಯಲಾಗುತ್ತೆ. ಗಂಗರ ಕಾಲದಲ್ಲಿ ಇವುಗಳನ್ನು ಕೆತ್ತಿಸುವಂಥದ್ದು ಒಂದು ಧಾರ್ಮಿಕ ಮತ್ತು ಸಾಮಾಜಿಕವಾದ ಸಂಪ್ರದಾಯವಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ವೀರಗಲ್ಲು ಅಂತ ಹೇಳಿ ಬಂದಾಗ ಆ ನಾಡಿಗೋಸ್ಕರ ಹೋರಾಟವನ್ನು ಮಾಡಿದಂತಹ ಸೈನಿಕರ ಸ್ಮರಣಾರ್ಥವಾಗಿ ಇದನ್ನು ಕೆತ್ತನೆಯನ್ನು ಮಾಡಲಾಗ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ವೀರಗಲ್ಲಿನ ಒಂದು ರಚನೆಯನ್ನು ನಾವು ನೋಡೋದಾದರೆ ಒಂದು ವೀರಗಲ್ಲು ಅಂತ ಹೇಳಿ ತೆಗೆದುಕೊಂಡ್ರೆ ನಾವು 3 ರಿಂದ 4 ವಿಭಾಗಗಳನ್ನು ವಿಂಗಡಿಸಿ ಇಲ್ಲಿ ಕೆತ್ತನೆಯನ್ನು ಮಾಡಲಾಗ್ತಿತ್ತು. ಸೊ ಉದಾಹರಣೆಗೆ ಇಲ್ಲಿ 3 ಭಾಗ ಅಂತ ಹೇಳಿ ತೆಗೆದುಕೊಂಡ್ರೆ ಈ ಕೆಳಭಾಗದಲ್ಲಿ
ಯುದ್ಧ ಭೂಮಿಯಲ್ಲಿ ವೀರನು ಹೋರಾಟ ಮಾಡುತ್ತಿರುವಂತಹ ಒಂದು ದೃಶ್ಯವನ್ನ ಇಲ್ಲಿ ಕೆತ್ತನೆಯನ್ನ ಮಾಡಲಾಗ್ತಿತ್ತು. ನಂತರ ಮಧ್ಯಭಾಗ ಅಂತ ಹೇಳಿ ಬಂದಾಗ ವೀರನು ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದ ನಂತರ ಆತನನ್ನ ಅಪ್ಸರೆಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತಹ ಚಿತ್ರಣವನ್ನ ನಾವು ಇಲ್ಲಿ ಮಧ್ಯಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಮೇಲ್ಭಾಗದಲ್ಲಿ ವೀರನು ಕೈಲಾಸ ಮತ್ತು ಸ್ವರ್ಗದಲ್ಲಿ ತನ್ನ ಇಷ್ಟ ದೈವದ ಮುಂದೆ ಕುಳಿತಿರುವಂತಹ ದೃಶ್ಯವನ್ನ ಮೇಲ್ಭಾಗದಲ್ಲಿ ಇಲ್ಲಿ ಕೆತ್ತನೆಯನ್ನ ಮಾಡಲಾಗ್ತಿತ್ತು. ಸೊ ಈ ರೀತಿಯಲ್ಲಿ ವೀರಗಲ್ಲಿನ ರಚನೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ವೀರಗಲ್ಲು ಅಂತ ಹೇಳಿ ಬಂದಾಗ ನಾವು ಎರಡು ರೀತಿಯಾದಂತಹ ವೀರಗಲ್ಲುಗಳನ್ನು ನೋಡ್ಬೋದು. ಸೊ ಮೊದಲನೇದಾಗಿ ಈಗ ತಾನೇ ಅಧ್ಯಯನವನ್ನು ಮಾಡಿದ ರೀತಿಯಲ್ಲಿ ಯುದ್ಧದ ಟೈಮಲ್ಲಿ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನು ಮಾಡ್ತಾ ಸೈನಿಕರೇನಾದರೂ ವೀರ ಮರಣವನ್ನು ಹೊಂದಿದ್ರೆ ಅವರ ನೆನಪಿಗಾಗಿ ವೀರಗಲ್ಲುಗಳನ್ನು 3 ವಿಭಾಗಗಳನ್ನಾಗಿ ಮಾಡಿ ಕೆತ್ತನೆಯನ್ನು ಮಾಡಲಾಗುತ್ತೆ ಅವರ ಸ್ಮರಣಾರ್ಥವಾಗಿ. ಮತ್ತೊಂದು ವೀರಗಲ್ಲು ಅಂತ ಹೇಳಿದ್ರೆ ಆತ್ಮಾರ್ಪಣೆಯ ವೀರಗಲ್ಲು ಅಂತ ಹೇಳಿ ಕರಿತೀವಿ. ಗಂಗರ ಕಾಲದಲ್ಲಿ ಕೇವಲ ಯುದ್ಧ ಮಾತ್ರವಲ್ಲದೆ ರಾಜನ ನಿಧನದ ನಂತರ ಈ ರಾಜನ ಮೇಲಿರುವಂತಹ ನಿಷ್ಠೆಯಿಂದಾಗಿ ಒಂದಿಷ್ಟು ಜನರು ಪ್ರಾಣ ತ್ಯಾಗ ಮಾಡುವಂತಹ ಪದ್ಧತಿ ಕೂಡ ಜಾರಿಯಲ್ಲಿರುತ್ತೆ. ಈ ಪದ್ಧತಿಯನ್ನು ನಾವು ಗರುಡ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ವೇಳೆವಾಳಿ ಅನ್ನುವಂತಹ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದನ್ನು ನಾವು ಆತ್ಮಾರ್ಪಣೆಯ ವೀರಗಲ್ಲು ಅಂತ ಹೇಳಿ ಕರಿತೀವಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ದೊಡ್ಡ ಹುಂಡಿ ವೀರಗಲ್ಲು ಅಂತ ಹೇಳಿ ನಾವು ನೋಡ್ಬೋದು. ರಾಜ ನೀತಿ ಮಾರ್ಗ ಎರಗಂಗನು ಮರಣದ ನಂತರ ಆತನ ಸೇವಕನೊಬ್ಬ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿರುವಂಥದ್ದನ್ನು ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಲಿಪಿ ಅಂತ ಹೇಳಿ ಬಂದಾಗ ವೀರಗಲ್ಲು ಏನಿರುತ್ತೆ ಅದರ ಕೆಳಭಾಗದಲ್ಲಿ ಹಳೆಯ ಕನ್ನಡದ ಲಿಪಿಯಲ್ಲಿ ವೀರನ ಹೆಸರು ಮತ್ತು ಯುದ್ಧದ ವಿವರಗಳನ್ನು ಕೆತ್ತನೆಯನ್ನು ಮಾಡಿರ್ತಾರೆ ಅಂತ ಹೇಳಿ ನೋಡ್ಬೋದು. ಇನ್ನು ಸಾಮಾಜಿಕ ಗೌರವ ಅಂತ ಹೇಳಿ ಬಂದಾಗ ವೀರಗಲ್ಲುಗಳನ್ನು ಹೊಂದಿರುವಂತಹ ಕುಟುಂಬಕ್ಕೆ ರಾಜನು ನೆತ್ತರ ಕೊಡುಗೆ ಅಂದರೆ ರಕ್ತದಾನ ಅಥವಾ ಪ್ರಾಣದಾನಕ್ಕಾಗಿ ನೀಡುವಂತಹ ಭೂಮಿ ಅಂತ ಹೇಳಿ ಅವರಿಗೆ ತೆರಿಗೆ ಮುಕ್ತವಾದಂತಹ ಭೂಮಿಯನ್ನು ದಾನವಾಗಿ ಕೊಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ನೆತ್ತರ ಕೊಡುಗೆ ಅಂತ ಹೇಳಿ ಕರೆಯಲಾಗ್ತಿತ್ತು. ಓಕೆ, ಸೊ ಇದಾದ ನಂತರ ಪ್ರಮುಖ ವೀರಗಲ್ಲುಗಳು ಅಂತ ಹೇಳಿ ಬಂದಾಗ ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಆತ್ಮಾರ್ಪಣೆಯ ದೊಡ್ಡ ಹುಂಡಿ ವೀರಗಲ್ಲು ಆಗಿರುತ್ತೆ. ಸೊ ಇಲ್ಲಿ ನೀತಿ ಮಾರ್ಗ ಎರಗಂಗ ರಾಜನ ಮರಣ ಆದ ನಂತರದಲ್ಲಿ ಆತನ ಮೇಲಿರುವಂತಹ ನಿಷ್ಠೆಯಿಂದ ಆಪ್ತ ಸೇವಕನಾಗಿರುವಂತಹ ಅಗಾಗಯ್ಯ ಅನ್ನುವಂತಹ ವ್ಯಕ್ತಿ ಪ್ರಾಣ ತ್ಯಾಗ ಮಾಡಿರುವಂತಹ ಒಂದು ದಾಖಲೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಪ್ರಸಿದ್ಧ ಬೇಗೂರು ವೀರಗಲ್ಲಿನ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಬೆಂಗಳೂರಿನ ಬೇಗೂರು ವೀರಗಲ್ಲು 9ನೇ ಶತಮಾನದಲ್ಲಿ ಇದು ರಚನೆಗೊಂಡಿರಬಹುದು ಅಂತ ಹೇಳಿ ನೋಡ್ಬೋದು. ಗಂಗಾ ಅರಸ ಎರಗಂಗ ಮತ್ತು ನೊಳಂಬರ ನಡುವೆ ನಡೆದಂತಹ ಯುದ್ಧವನ್ನು ಇಲ್ಲಿ ಚಿತ್ರಣವನ್ನು ಮಾಡಲಾಗಿದೆ. ಇದರಲ್ಲಿ ಸೈನಿಕರು ಆನೆ ಮತ್ತು ಕುದುರೆಗಳ ಮೇಲೆ ಕುಳಿತು ಯುದ್ಧ ಮಾಡುತ್ತಿರುವಂಥದ್ದು ಮತ್ತು ಕೈಯಲ್ಲಿರುವಂತಹ ಬಿಲ್ಲು ಬಾಣಗಳನ್ನು ಅತ್ಯಂತ ವಿವರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಇದನ್ನು ಕರ್ನಾಟಕದ ಅತ್ಯಂತ ಸುಂದರವಾದಂತಹ ವೀರಗಲ್ಲು ಅಂತ ಹೇಳಿ ಹೆಸರಿಸಲಾಗಿದೆ. ಪ್ರಸ್ತುತ ಇದನ್ನು ಬೆಂಗಳೂರು ವಸ್ತು ಸಂಗ್ರಹಾಲಯದಲ್ಲಿ ರಕ್ಷಣೆಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಮಾಸ್ತಿಗಲ್ಲು ಮತ್ತು ಸತಿಗಲ್ಲು ಅಂತ ಹೇಳಿ ಬರುತ್ತೆ. ಅದಕ್ಕೆ ಉದಾಹರಣೆ ನೀವಿಲ್ಲಿ ನೋಡ್ತಿರ್ಬೋದು. ಇದನ್ನು ನಾವು ಮಾಸ್ತಿಗಲ್ಲು ಅಂತ ಹೇಳಿ ಕರೆಯಲಾಗುತ್ತೆ. ಪತಿ ಅಂದರೆ ಗಂಡ ಮರಣ ಹೊಂದಿದಾಗ ಪತ್ನಿಯೂ ಕೂಡ ಪ್ರಾಣ ತ್ಯಾಗವನ್ನು ಮಾಡುವಂಥದ್ದನ್ನು ನಾವು ಸತಿ ಸಹಗಮನ ಪದ್ಧತಿ ಅಂತ ಹೇಳಿ ಕರೆಯಲಾಗುತ್ತೆ. ಇದನ್ನು ನೆನಪಿಸುವಂತಹ ಕಲ್ಲನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇದನ್ನು ನಾವು ಮಾಸ್ತಿಗಲ್ಲು ಸತಿಗಲ್ಲು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಮಾಸ್ತಿ ಅಂತ ಹೇಳಿದ್ರೆ ಮಹಾಸತಿ ಅಂತ ಹೇಳಿ ಹೆಸರು ಬರುತ್ತೆ. ಹಾಗಾಗಿ ಈ ಒಂದು ಕಲ್ಲನ್ನು ಮಾಸ್ತಿಗಲ್ಲು ಅಂತ ಹೇಳಿ ಹೆಸರಿಸಲಾಗುತ್ತೆ. ಸೊ ಇದು ಹೇಗೆ ಕೆತ್ತನೆಯನ್ನು ಮಾಡಿರ್ತಾರೆ ಅಂತ ಹೇಳಿ ನಾವು ನೋಡೋದಾದರೆ ಸಾಮಾನ್ಯವಾಗಿ ಮಹಿಳೆಯು ಒಂದು ಕೈಯಲ್ಲಿ ಕೆಂಡದ ಬಟ್ಟಲನ್ನು ಅಥವಾ ನಿಂಬೆ ಹಣ್ಣನ್ನು ಹಿಡಿದ್ರೆ ಮತ್ತೊಂದು ಕೈಯಲ್ಲಿ ಆಶೀರ್ವಾದವನ್ನು ಮಾಡುವಂತೆ ಕೆತ್ತನೆಯನ್ನು ಮಾಡಿರ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು ಒಂದು ಕೈಯನ್ನು ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ.
ಸೊ ನಂತರದಲ್ಲಿ ಆಕೆಯ ಕೈಯಲ್ಲಿ ಬಳೆಗಳನ್ನು ತೊಟ್ಟಿರುವಂತಹ ಕೆತ್ತನೆಯನ್ನು ಕೂಡ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಆಕೆ ಸುಮಂಗಲಿಯಾಗಿ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅದರ ಸಂಕೇತವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗಂಗರ ಕಾಲದಲ್ಲಿ ಸತಿ ಪದ್ಧತಿ ಅನ್ನುವಂಥದ್ದು ಸಮಾಜದ ಎಲ್ಲ ವರ್ಗಗಳಲ್ಲಿ ಜಾರಿಯಲ್ಲಿರಲಿಲ್ಲ. ಅದರಲ್ಲೂ ರಾಜವಂಶ ಮತ್ತು ವೀರರ ಕುಟುಂಬಗಳಲ್ಲಿ ಮಾತ್ರ ನಾವು ಸತಿ ಪದ್ಧತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಮತ್ತೊಂದು ವಿಧದ ಕಲ್ಲು ಅಂತ ಬಂದಾಗ ನಾವು ನಿಷೇಧಿಗಲ್ಲು ಅಂತ ಹೇಳಿ ನೋಡ್ತೀವಿ. ಅಂದರೆ ಸಲ್ಲೇಖನ ವ್ರತವನ್ನು ಕೈಗೊಂಡಿರುವಂತಹ ಜೈನ ಮುನಿಗಳ ನೆನಪಿಗಾಗಿ ಈ ಒಂದು ಕಲ್ಲುಗಳನ್ನು ಸ್ಥಾಪನೆಯನ್ನು ಮಾಡಲಾಗ್ತಿತ್ತು. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ನಿಷೇಧಿ ಕಲ್ಲು ಆಗಿರುತ್ತೆ. ಇದು ನಿಷೇಧಿ ಕಲ್ಲು. ಸೊ ಇಲ್ಲಿ ಜೈನ ಮುನಿಗಳು ಆಹಾರ ನೀರನ್ನು ತ್ಯಜಿಸಿ ಸಲ್ಲೇಖನ ವ್ರತವನ್ನು ಪಾಲನೆಯನ್ನು ಮಾಡಿ ಮರಣ ಹೊಂದಿದಾಗ ಅವರ ನೆನಪಿಗಾಗಿ ನಿಷೇಧಿ ಕಲ್ಲುಗಳನ್ನು ಸ್ಥಾಪನೆಯನ್ನು ಮಾಡಲಾಗ್ತಿತ್ತು. ಇನ್ನು ಇದು ಶ್ರವಣಬೆಳಗೊಳದಲ್ಲಿ ಕಂಡುಬರುತ್ತೆ. ಇಲ್ಲಿನ ಚಂದ್ರಗಿರಿ ಬೆಟ್ಟದಲ್ಲಿ ಅತಿ ಹೆಚ್ಚು ನಿಷೇಧಿ ಕಲ್ಲುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಉದಾಹರಣೆಗೆ ನೀವಿಲ್ಲಿ ನೋಡ್ಬೋದು, ಜೈನ ಮುನಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಇದನ್ನು ನಾವು ನಿಷೇಧಿ ಕಲ್ಲು ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನಂತರದಲ್ಲಿ ಶಿಕ್ಷೆ ಮತ್ತು ನ್ಯಾಯಾಂಗ ಅಂತ ಹೇಳಿ ಬಂದಾಗ ಗಂಗರ ಆಡಳಿತದಲ್ಲಿ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಗಳನ್ನು ಕೂಡ ವಿಧಿಸಲಾಗುತ್ತಿತ್ತು. ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಹಣದ ರೂಪದಲ್ಲಿ ದಂಡವನ್ನು ವಿಧಿಸಲಾಗುತ್ತಿತ್ತು. ಇನ್ನು ದೇಶದ್ರೋಹ ಅಥವಾ ಗುರುತರ ಅಪರಾಧಗಳಿಗೆ ಮರಣ ದಂಡನೆಯನ್ನು ಕೂಡ ಕೊಡ್ತಾ ಇದ್ರು. ಇನ್ನು ಜೈನ ಧರ್ಮದ ಪ್ರಭಾವವಿದ್ದಿದ್ದರಿಂದ ಕೆಲವು ಸಂದರ್ಭಗಳಲ್ಲಿ ದೇವಸ್ಥಾನ ಮತ್ತು ಬಸದಿಗಳಿಂದ ಬಹಿಷ್ಕಾರ ಹಾಕುವಂತಹ ಶಿಕ್ಷೆಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಇಲ್ಲಿ ಪ್ರಮುಖವಾದಂತಹ ವೀರಗಲ್ಲುಗಳ ಮಾಹಿತಿಯನ್ನು ಕೂಡ ನಾನಿಲ್ಲಿ ಒಂದೇ ಪಟ್ಟಿಯಲ್ಲಿ ಕೊಟ್ಟಿದ್ದೇನೆ. ವೀರಗಲ್ಲು, ಮಾಸ್ತಿಗಲ್ಲು, ನಿಷೇಧಿ ಕಲ್ಲು ಮತ್ತು ಮಾನಸ್ತಂಭ. ಸೊ ಇವುಗಳ ಬಗ್ಗೆ ನೀವು ಓದ್ಕೊಳ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಫರ್ಗ್ಯೂಸಸ್ ರವರು ಗಂಗರ ಕಾಲದ ಸ್ತಂಭಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಗಂಗರ ಕಾಲದ ಸ್ತಂಭಗಳು, ಅದರಲ್ಲೂ ಶ್ರವಣಬೆಳಗೊಳದ ಸ್ತಂಭಗಳು ಭಾರತೀಯ ವಾಸ್ತುಶಿಲ್ಪದ ಅದ್ಭುತಗಳಾಗಿವೆ ಅಂತ ಹೇಳಿ ಫರ್ಗ್ಯೂಸಸ್ ರವರು ಅಭಿಪ್ರಾಯವನ್ನು ನೀಡಿದ್ದಾರೆ. ಯಾಕೆ ಅಂತ ಹೇಳಿ ನಾನಿಲ್ಲಿ ಒಂದಿಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದೇನೆ. ಏಕೆ ಅಂತ ಹೇಳಿದ್ರೆ ಕೆತ್ತನೆಯಲ್ಲಿರುವಂತಹ ಸೂಕ್ಷ್ಮತೆ ಆಗಿರ್ಬೋದು, ವಿನ್ಯಾಸದ ವೈವಿಧ್ಯತೆ ಆಗಿರ್ಬೋದು, ನಂತರ ತ್ಯಾಗದ ಬ್ರಹ್ಮದೇವ ಸ್ತಂಭ ಆಗಿರ್ಬೋದು. ಸೊ ಇವುಗಳಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನೋಡ್ತೀವಿ. ಹಾಗಾಗಿ ಇದು ಬಹಳಷ್ಟು ಅದ್ಭುತವಾಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ತ್ಯಾಗದ ಬ್ರಹ್ಮದೇವ ಸ್ತಂಭ ಅಂತ ಬಂದಾಗ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದ ಮೇಲಿರುವ ಅತ್ಯಂತ ಸುಂದರವಾದಂತಹ ಕೆತ್ತನೆಯ ಸ್ತಂಭ ಅಂತ ಹೇಳಿ ನಾವು ನೋಡ್ಬೋದು. ಇದು ಚಾವುಂಡರಾಯನ ಉದಾರತೆ ಮತ್ತು ತ್ಯಾಗವನ್ನು ನೆನಪಿಸುತ್ತದೆ. ಇವನು ತನ್ನ ದಾನ ಕಾರ್ಯಗಳಲ್ಲಿ ಇಲ್ಲಿ ಕುಳಿತು ಮಾಡಿದ್ದಾನೆ ಅಂತ ಹೇಳಿ ತಿಳಿಸಲಾಗುತ್ತೆ. ಈ ಸ್ತಂಭದ ಮೇಲೆ ಬ್ರಹ್ಮದೇವನ ವಿಗ್ರಹ ಇದೆ ಮತ್ತು ಸುಂದರವಾದಂತಹ ಕೆತ್ತನೆ ಇದೆ. ಹಾಗಾಗಿ ಈ ಒಂದು ಸ್ತಂಭಕ್ಕೆ ನಾವು ಬ್ರಹ್ಮದೇವ ಸ್ತಂಭ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನಂತರದಲ್ಲಿ ಗಂಗಾ ಅರಸರ ಕೃತಿಗಳನ್ನು ನಾವು ನೋಡ್ತಾ ಹೋದರೆ ಮೊದಲಿಗೆ ದುರ್ವಿನೀತ ಬರ್ತಾರೆ. ಇವರು ಶಬ್ದಾವತಾರ ಅಂತ ಹೇಳಿ ಒಂದು ಸಂಸ್ಕೃತ ವ್ಯಾಕರಣವನ್ನು ರಚನೆಯನ್ನು ಮಾಡಿದ್ದಾರೆ. ನಂತರ ಭಾರವಿಯ ಕೀರ್ತಾರ್ಜುನಿಯಂ ಅಂತ ಹೇಳಿ ಸಂಸ್ಕೃತ ಕಾವ್ಯಕ್ಕೆ ಇವರು ವಿವರಣೆಯನ್ನು ಕೊಟ್ಟಿದ್ದಾರೆ. ನಂತರ ಗುಣಾಢ್ಯನ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ವಡ್ಡಕಥಾ ಅಂತ ಹೇಳಿ ಅನುವಾದವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಶ್ರೀ ಪುರುಷ ಗಜಶಾಸ್ತ್ರ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ. ನಂತರ ಸೈಗೊಟ್ಟ ಶಿವಮಾರ ಇವರು ಗಜಾಷ್ಟಕ ಮತ್ತು ಸೇತುಬಂಧ ಅಂತ ಹೇಳಿ ಇವರು ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ನಂತರದಲ್ಲಿ ಚಾವುಂಡರಾಯ ಅಂತ ಹೇಳಿ ಬಂದಾಗ ನಾವು ಚಾವುಂಡರಾಯ ಪುರಾಣವನ್ನು ನೋಡಬಹುದು. ಸೊ ಈ ಒಂದು ಕೃತಿಯನ್ನು ನಾವು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು 1ನೇ ನಾಗವರ್ಮ ಚಂದೋಂಬುದಿ ಅಂತ ಹೇಳಿ ಕನ್ನಡದ ಮೊದಲ ಛಂದಸ್ಸನ್ನು ರಚನೆಯನ್ನು ಮಾಡಿದ್ದಾರೆ. ನಂತರ 1ನೇ ಗುಣವರ್ಮ ಇವರು ಶೂದ್ರಕ ಮತ್ತು ಅರಿವಂಶ ಅಂತ ಹೇಳಿ 2 ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ. ಸೊ ನಂತರದಲ್ಲಿ ಹೇಮಸೇನು ಅಂತ ಹೇಳಿ ಬರ್ತಾರೆ. ಇವರು ರಾಘವ ಪಾಂಡವಿಯ ಅಂತ ಹೇಳಿ ಒಂದು ಕೃತಿಯನ್ನು ಬರೆದಿದ್ದಾರೆ. ನಂತರ ಸಿಂಹನಂದಿರವರು ಕೂಡ ಹಲವಾರು ಧಾರ್ಮಿಕ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಹೇಳಿ ನೋಡ್ಬೋದು. ನಂತರ ವೀರಸೇನ ಅಂತ ಹೇಳಿ ಬಂದಾಗ ಇವರು ಧವಳ ಅನ್ನುವಂತಹ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ನೀಡಿರುವಂತಹ ವಿದ್ವಾಂಸರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾನು ಪಟ್ಟಿಯಲ್ಲಿ ಕೂಡ ಕೊಟ್ಟಿದ್ದೇನೆ. ದುರ್ವಿನೀತ ಅಂತ ಬಂದಾಗ ಶಬ್ದಾವತಾರ, ಶ್ರೀ ಪುರುಷ ಗಜಶಾಸ್ತ್ರ, 2ನೇ ಶಿವಮಾರ
ಗಜಾಷ್ಟಕ, ಚಾವುಂಡರಾಯ ಪುರಾಣ, 1ನೇ ನಾಗವರ್ಮ ಛಂದೋಬುದಿ, ನಂತರ 1ನೇ ನಾಗವರ್ಮ ಆಯಿತು. ಗುಣವರ್ಮ ಅಂತ ಹೇಳಿ ಬಂದಾಗ ಶೂದ್ರಕ ಮತ್ತು ಹರಿವಂಶ, ಹೇಮಸೇನ ಅಂತ ಬಂದಾಗ ರಾಘವ ಪಾಂಡವಿಯ ಅಂತ ಹೇಳಿ, ಪೂಜ್ಯಪಾದರು ಅಂದರೆ ದೇವನಂದಿ ಇವರು ಶಬ್ದಾವತಾರವನ್ನು ಬರೆದಿದ್ದಾರೆ, ದುರ್ವಿನಿತನ ಗುರುಗಳು ಅಂತ ಹೇಳಿ ನೋಡ್ಬೋದು. ನಂತರ ನೇಮಿಚಂದ್ರ ಅಂತ ಹೇಳಿ ಬಂದಾಗ ತ್ರಿಲೋಕಸಾರ, ದಿವ್ಯ ಸಾರ ಸಂಗ್ರಹ, ಗೊಮ್ಮಟ ಸಾರ ಅಂತ ಹೇಳಿ ಇವರು ಕೃತಿಗಳನ್ನು ಬರೆದಿದ್ದಾರೆ. ಇವರು ಚಾವುಂಡರಾಯನ ಗುರುಗಳು ಅಂತ ಹೇಳಿ ನಾವು ನೋಡ್ಬೋದು. ನಂತರ ವಾದಿಬಾ ಸಿಂಹ ಅಂತ ಹೇಳಿ ಬರ್ತಾರೆ, ಇವರು ಗದ್ಯ ಚಿಂತಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿ ಅಂತ ಹೇಳಿ ಕೃತಿಗಳನ್ನು ಬರೆದಿದ್ದಾರೆ. ಸೊ ಇದಾದ ನಂತರ ಗಂಗರ ಕಾಲದ ಘಟಿಕಾ ಸ್ಥಾನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಘಟಿಕಾ ಸ್ಥಾನ ಅಂತ ಹೇಳಿದ್ರೆ ವಿದ್ವಾಂಸರು, ಬ್ರಾಹ್ಮಣರು ಮತ್ತು ವಿದ್ಯಾರ್ಥಿಗಳು ಒಟ್ಟುಗೂಡಿ ವೇದಗಳು, ಪುರಾಣಗಳು, ದರ್ಶನಗಳು, ಇತರ ಶಾಸ್ತ್ರಗಳನ್ನು ಚರ್ಚಿಸುವಂತಹ, ಕಲಿಯುವಂತಹ ಪವಿತ್ರ ಕೇಂದ್ರವನ್ನು ನಾವು ಘಟಿಕಾ ಸ್ಥಾನ ಅಂತ ಹೇಳಿ ಕರೆಯಲಾಗತ್ತೆ. ಸೊ ನಂತರ ಪ್ರಮುಖ ಘಟಿಕಾ ಸ್ಥಾನಗಳು ಅಂತ ಬಂದಾಗ ಕಾಂಚಿ ಘಟಿಕಾ ಸ್ಥಾನವನ್ನು ನೋಡ್ಬೋದು. ಸೊ ಇದರಲ್ಲಿ ಗಂಗರ ಅರಸ 2ನೇ ಮಾಧವ ಇಲ್ಲಿಂದ ಶಿಕ್ಷಣವನ್ನು ಪಡೆದಿದ್ದಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ನಂತರ ನಂದಿ ಘಟಿಕಾ ಸ್ಥಾನ ನಂದಿ ಬೆಟ್ಟದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಮಾನ್ಯಪುರ ಘಟಿಕಾ ಸ್ಥಾನ ಪ್ರೆಸೆಂಟ್ ಅದು ಬೆಂಗಳೂರಿನ ಗ್ರಾಮಾಂತರದಲ್ಲಿ ಕಂಡುಬರುತ್ತೆ. ನಂತರ ಕೋಲಾರ ಘಟಿಕಾ ಸ್ಥಾನವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸೈನ್ಯ ವ್ಯವಸ್ಥೆ ಅಂತ ಹೇಳಿ ಬಂದಾಗ ನಾವು ಸೈನ್ಯದಲ್ಲಿ ಚತುರಂಗ ಬಲ ಅಂದರೆ 4 ಬಲಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲಿಗೆ ಗಜದಳ ಅಂತ ಹೇಳಿದ್ರೆ ಆನೆಗಳನ್ನು ಒಳಗೊಂಡಿರುತ್ತೆ. ನಂತರ ಅಶ್ವದಳ ಅಂದರೆ ಕುದುರೆಗಳನ್ನು ಒಳಗೊಂಡಿರುತ್ತೆ, ಕುದುರೆಗಳನ್ನು ಅರಬ್ ದೇಶದಿಂದ ಆಮದನ್ನು ಮಾಡ್ಕೊಳ್ತಾ ಇದ್ರು. ನಂತರ ಪದಾತಿ ದಳ ಅಂತ ಹೇಳಿದ್ರೆ ಕಾಲಾಳು ಸೈನಿಕರನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಮತ್ತೊಂದು ದಳ ಅಂತ ಹೇಳಿದ್ರೆ ರಥದಳ ಆಗಿರುತ್ತೆ, ಸೈನ್ಯದಲ್ಲಿ ರಥಗಳ ಬಳಕೆಯನ್ನು ಕೂಡ ಮಾಡ್ತಾ ಇದ್ರು. ಸೇನಾ ಮುಖ್ಯಸ್ಥರು ಅಂತ ಬಂದಾಗ ಸೇನಾಧಿಪತಿ ಮತ್ತು ದಂಡನಾಯಕ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದಂತಹ ಸೈನಿಕರ ಕುಟುಂಬಕ್ಕೆ ನೆತ್ತರ ಕೊಡುಗೆ ಅಂತ ಹೇಳಿ ತೆರಿಗೆ ಮುಕ್ತ ಭೂಮಿಯನ್ನು ಕೂಡ ನೀಡಲಾಗ್ತಿತ್ತು. ಓಕೆ. ಸೊ ನಂತರ ಆಡಳಿತದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಅಂತ ಬಂದಾಗ ಗಂಗರ ಕಾಲದಲ್ಲಿ ಶಾಸನಗಳ ಪ್ರಕಾರ ರಾಜಮನೆತನದ ಮಹಿಳೆಯರು ಕೇವಲ ರಾಣಿ ಆಗಿರದೆ ಪ್ರಾಂತ್ಯಗಳ ಆಡಳಿತ ಅಧಿಕಾರಿಗಳು ಕೂಡ ಆಗಿದ್ರು ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದು. ಅದರಲ್ಲಿ ರೇವಕ ನಿಮ್ಮಡಿ ಅಂತ ಹೇಳಿ ಒಬ್ಬರು ಬರ್ತಾರೆ. ಇವರು ಗಂಗರ ಪ್ರಬಲ ಅರಸರಾದಂತಹ 2ನೇ ಬೂತುಗನ ಪತ್ನಿ ಆಗಿರ್ತಾರೆ. ಇವರು ಸೊರಬ ಅನ್ನುವಂತಹ ಪ್ರಾಂತ್ಯದ ಆಡಳಿತವನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಿದ್ರು ಅನ್ನುವಂಥ ಮಾತುಗಳನ್ನು ನಾವು ಶಾಸನಗಳಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಜಾಕಬ್ಬೆ ಅಂತ ಹೇಳಿ ಬರ್ತಾರೆ. ಇವರು ಪ್ರಾಂತ್ಯವೊಂದರ ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ಇದಿಷ್ಟು ಕೂಡ ಗಂಗಾ ಸಾಮ್ರಾಜ್ಯದ ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ಗಂಗಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.